ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ಕ್ಲಾಸ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಸ್ಟಡಿಯನ್ನು ಡಿಸ್ಕಸ್ ಮಾಡೋಣ. ಅದರ ಜೊತೆ ಪ್ಲೇಂಟಿಫ್ಗೆ ಅಡ್ವೈಸ್ ಮಾಡೋಣ. ಈ ಕೇಸ್ ಸ್ಟಡಿಯಲ್ಲಿ ಎ ಡಿಫೆಂಡೆಂಟ್ ಮೆಡಿಕಲ್ ಅಡ್ವೈಸರ್ ಆಗಿರ್ತಾನೆ, ಬಿ ಆತನ ಪೇಷಂಟ್ ಆಗಿರ್ತಾನೆ. ಎ ಬಿಗೆ ಒಂದು ಜಾಸ್ತಿ ಮನಿಯನ್ನ ಡಿಮ್ಯಾಂಡ್ ಮಾಡ್ತಾನೆ, ಬಿ ಅದನ್ನ ಡಿಕ್ಲೈನ್ ಮಾಡ್ತಾನೆ. ಅದಕ್ಕೆ ಎ ಮೆಡಿಕಲ್ ಅಡ್ವೈಸರ್ ಡಿಫೆಂಡೆಂಟ್, ಒಂದು ವೇಳೆ ನಾನು ಕೇಳಿದಷ್ಟು ಹಣ ನೀನು ಕೊಡದೆ ಹೋದ್ರೆ ನೀನು ನನಗೆ ಹೇಳಿದಂತಹ ನಿನ್ನ ಮೆಡಿಕಲ್ ಕಂಡೀಷನ್ ಅನ್ನ ನಾನು ಎಲ್ಲರಿಗೆ ಹೇಳ್ತೇನೆ ಅಂತ ಹೇಳಿ ಥ್ರಿಟನ್ ಮಾಡ್ತಾನೆ. ಅದಕ್ಕೆ ಪ್ರತಿಯಾಗಿ ಬಿ ಎನ ವಿರುದ್ಧ ಶೂಟ್ ಅನ್ನ ಇನ್ಸ್ಟಿಟ್ಯೂಟ್ ಮಾಡ್ಬೇಕಂದ್ಕೊಂಡಿದ್ದಾನೆ. ನಾವು ಅವನಿಗೆ ಅಡ್ವೈಸ್ ಮಾಡಬೇಕು ಯಾವ ಲೀಗಲ್ ಗ್ರೌಂಡ್ಸ್ನ ಮೇಲೆ ಆ ಶೂಟ್ ಇನ್ಸ್ಟಿಟ್ಯೂಟ್ ಮಾಡ್ಬೋದು, ಹಾಗೂ ಅದಕ್ಕೆ ಇರುವಂತಹ ಲೀಗಲ್ ಆಕ್ಷನ್ಸ್ಗಳು, ರೆಮಿಡೀಸ್ಗಳು ಯಾವುವು ಅನ್ನೋದನ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಲೀಗಲ್ ಗ್ರೌಂಡ್ಸ್ಗಳು ಅಂದರೆ ಯಾವ ಲಾ ಅನ್ನ ಎ ವಯೋಲೇಷನ್ ಮಾಡಿದ್ದಾನೆ ಅಂತ ಹೇಳ ಅರ್ಥ. ಮೊದಲಿಗೆ ಬರುವಂತದ್ದು ಕಾನ್ಫಿಡೆನ್ಶಿಯಾಲಿಟಿ ಮತ್ತು ಬ್ರೀಚ್ ಆಫ್ ಟ್ರಸ್ಟ್. ಈ ಲೀಗಲ್ ಗ್ರೌಂಡ್ ನಲ್ಲಿ ಯಾವಾಗ್ಲೂ ಡಾಕ್ಟರ್ ಮತ್ತು ಪೇಷಂಟ್ಸ್ ಗಳ ಮಧ್ಯೆ ಒಂದು ರಿಲೇಶನ್ಶಿಪ್ ಇರುತ್ತೆ. ಆ ರಿಲೇಶನ್ಶಿಪ್ ಟ್ರಸ್ಟ್ ಮತ್ತು ಕಾನ್ಫಿಡೆನ್ಶಿಯಾಲಿಟಿ ಆಧಾರದ ಮೇಲೆ ಇರುತ್ತೆ. ಅದಕ್ಕಾಗಿ ದ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಇದರ 2002 ನ ರೆಗ್ಯುಲೇಷನ್ಸ್ ನ ಪ್ರಕಾರ ಡಾಕ್ಟರ್ಸ್ ಆದವರು ಪೇಷಂಟ್ಸ್ ಮತ್ತು ತಮ್ಮ ಮಧ್ಯೆ ನಡೆದಂತಹ ಒಂದು ಕಮ್ಯುನಿಕೇಶನ್ಸ್ ಗಳನ್ನ ಕಾನ್ಫಿಡೆನ್ಶಿಯಲ್ ಆಗಿಡಬೇಕು. ಅವರ ಒಂದು ಇನ್ಫಾರ್ಮೇಶನ್ ಅನ್ನ ಎಲ್ಲೂ ಡಿಸ್ಕ್ಲೋಸ್ ಮಾಡಬಾರದು. ಆದರೂ ಕೂಡ ಮೇಲ್ಗಡೆ ಇರುವಂತಹ ಕೇಸ್ ಸ್ಟಡಿಯಲ್ಲಿ ಎ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ನ ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ಬ್ರೀಚ್ ಮಾಡ್ತಾ ಇದ್ದಾನೆ. ಈ ಗ್ರೌಂಡ್ ನ ಮೇಲೆ ಇನ್ಸ್ಟಿಟ್ಯೂಟ್ ಮಾಡಬಹುದು, ಅಂದ್ರೆ ಶೂಟ್ ಇನ್ಸ್ಟಿಟ್ಯೂಟ್ ಮಾಡಬಹುದು. ಎರಡನೇ ಲೀಗಲ್ ಗ್ರೌಂಡ್ ಏನು ಅಂತಂದಾಗ ಕೋಯರ್ಷನ್. ಈ ಕೋಯರ್ಷನ್ ಅನ್ನು ನಾವು ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಸೆಕ್ಷನ್ 15 ನಲ್ಲಿ ನೋಡ್ತೇವೆ. ಇದರ ಡೆಫಿನೇಷನ್ ಅನ್ನು ಕೂಡ ನಾವು ನೋಡ್ತೇವೆ. ಕೋಯರ್ಷನ್ ಅಂತಂದ್ರೆ ಬೆದರಿಕೆ ಹಾಕೋದು, ಹೆದರಿಕೆ ಹಾಕೋದು, ಹೆದರಿಸೋದು. ಇದನ್ನ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ನಿಷೇಧ ಮಾಡುತ್ತೆ. ಈ ಕಾಯ್ದೆ ಅಡಿಯಲ್ಲಿ ಆಲ್ರೆಡಿ ಡಾಕ್ಟರ್ ಮತ್ತು ಪೇಷಂಟ್ಸ್ ನ ಮಧ್ಯೆ ಒಂದು ಕಾಂಟ್ರಾಕ್ಟ್, ಇಂಪ್ಲೈಡ್ ಕಾಂಟ್ರಾಕ್ಟ್ ಆಗಿರುತ್ತೆ. ಅದರ ಪ್ರಕಾರ ಅವರ ಮಧ್ಯೆ ನಡೆದಂತ ಕಮ್ಯುನಿಕೇಶನ್ಸ್ ಅನ್ನ ಯಾವುದೇ ರೀತಿಯಲ್ಲಿ ಡಿಸ್ಕ್ಲೋಸ್ ಮಾಡಬಾರ್ದು, ಕಾನ್ಫಿಡೆನ್ಶಿಯಲ್ ಆಗಿ ಇಟ್ಕೋಬೇಕು. ಈ ಆಧಾರದ ಮೇಲೂ ಕೂಡ ಬಿ ಎನ ವಿರುದ್ಧ ಶೂಟ್ ಅನ್ನ ಇನ್ಸ್ಟಿಟ್ಯೂಟ್ ಮಾಡಬಹುದು. ಆಮೇಲೆ ನೆಕ್ಸ್ಟ್ ಬರುವಂತಹ ಲೀಗಲ್ ಗ್ರೌಂಡ್ ಎಕ್ಸ್ಟಾರ್ಷನ್. ಇಂಡಿಯನ್ ಪಿನಲ್ ಕೋಡ್ ನ ಸೆಕ್ಷನ್ 383 ಇದನ್ನ ಡಿಫೈನ್ ಮಾಡುತ್ತೆ. ಇದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡುತ್ತೆ. ಈ ಎಕ್ಸ್ಟಾರ್ಷನ್ ಅಂತಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಹೆದರ್ಸ್ತಾ ಇರ್ತಾನೆ, ಅವನ ಕಡೆಯಿಂದ ಮೂವೇಬಲ್ ಅಥವಾ ಇಮ್ಮೂವಬಲ್ ಪ್ರಾಪರ್ಟಿಯನ್ನ ಪಡೆದುಕೊಳ್ತಾ ಇರ್ತಾನೆ. ಹೀಗೆ ಹೆದರ್ಸೋದನ್ನ ಎಕ್ಸ್ಟಾರ್ಷನ್ ಅಂತ ಹೇಳಿ ಕರೆಯುತ್ತೇವೆ. ಇದು ಇಂಡಿಯನ್ ಪೆನಲ್ ಕೋಡ್ ಪ್ರಕಾರ ಒಂದು ಅಫೆನ್ಸ್ ಆಗಿದೆ. ಈ ಗ್ರೌಂಡ್ ನ ಮೇಲೂ ಕೂಡ ಬಿ ಎ ವಿರುದ್ಧ ಕ್ರಿಮಿನಲ್ ಕೇಸ್ ಅನ್ನ ಹಾಕಬಹುದು. ನೆಕ್ಸ್ಟ್ ಬರುವಂತ ಲೀಗಲ್ ಗ್ರೌಂಡ್ ಬ್ರೀಚ್ ಆಫ್ ಫಿಡ್ಯೂಷಿಯರಿ ಡ್ಯೂಟಿ. ಎ ಮೆಡಿಕಲ್ ಅಡ್ವೈಸರ್ ಇದ್ದಾನೆ, ಬಿ ಪೇಷಂಟ್ ಇದ್ದಾನೆ. ಅವ್ರ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ ಅದು ಲೀಗಲ್ ರಿಲೇಶನ್ಶಿಪ್ ಆಗುತ್ತೆ. ಅದನ್ನ ಫಿಡ್ಯೂಷಿಯರಿ ರಿಲೇಶನ್ಶಿಪ್ ಅಂತ ಹೇಳಿ ಕರೆಯುತ್ತೇವೆ. ಆ ಫಿಡ್ಯೂಷಿಯರಿ ರಿಲೇಶನ್ಶಿಪ್ ನಲ್ಲಿ ಬರುವಂತಹ ಡ್ಯೂಟೀಸ್ಗಳನ್ನ ಫಿಡ್ಯೂಷಿಯರಿ ಡ್ಯೂಟೀಸ್ಗಳು ಅಂತೇಳಿ ಕರೆಯುತ್ತೇವೆ. ಇಲ್ಲಿ ತಮ್ಮ ಮಧ್ಯೆ ನಡೆದಂತಹ ಕಮ್ಯುನಿಕೇಶನ್ಸ್ಗಳನ್ನು ಅವರು ಕಾನ್ಫಿಡೆನ್ಷಿಯಲ್ ಆಗಿಡಬೇಕು. ಆದರೆ ಇಲ್ಲಿ ಮೆಡಿಕಲ್ ಅಡ್ವೈಸರ್ ಎ ಅದನ್ನು ಡಿಸ್ಕ್ಲೋಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಅದು ತಪ್ಪಾಗುತ್ತೆ. ಈ ಗ್ರೌಂಡ್ ನ ಮೇಲೂ ಕೂಡ ಕೇಸ್ ಅನ್ನ ಇನ್ಸ್ಟಿಟ್ಯೂಟ್ ಮಾಡಬಹುದು. ನೆಕ್ಸ್ಟ್ ಐ ಗ್ರೌಂಡ್ಸ್ ನ ಮೇಲೆ ಯಾವ ರೀತಿಯಾಗಿ ಲೀಗಲ್ ಆಕ್ಷನ್ಸ್ ಗಳನ್ನ ತೆಗೆದುಕೊಳ್ಬಹುದು ಅಂತಂದ್ರೆ, ಮೊದಲಿಗೆ ಬರುವಂತದ್ದು ಇಂಜಂಕ್ಷನ್ ಮತ್ತು ಡ್ಯಾಮೇಜ್ ಅನ್ನ ಕೇಳಿಕೊಂಡು ಶೂಟ್ ಹಾಕಬಹುದು. ಇಲ್ಲಿ ಇಂಜಂಕ್ಷನ್ ಅಂತಂದ್ರೆ ಬಿ ಪೇಷಂಟ್ ಏನು ಪ್ಲೇಂಟಿಫ್ ಇದಾನಲ್ಲ, ಅವನಿಗೆ ಕೋರ್ಟ್ಗೆ ಮನವಿ ಮಾಡ್ಕೊಳ್ಬೇಕು. ಎ ಏನಿದ್ದಾನೆ ನನ್ನ ಒಂದು ಕಮ್ಯುನಿಕೇಶನ್ ಡಿಸ್ಕ್ಲೋಸ್ ಮಾಡ್ತಾ ಇದ್ದಾನೆ, ಅದನ್ನ ತಡೆಯಬೇಕು ಅಂತೇಳಿ ಮನವಿ ಮಾಡಿಕೊಂಡಾಗ ಆಗ ಇಂಜೆಕ್ಷನ್ಸ್ ಕೋರ್ಟ್ನವರು ಕೊಡ್ತಾರೆ. ನೆಕ್ಸ್ಟ್ ಬರುವಂತದ್ದು ಡ್ಯಾಮೇಜಸ್ ಅಂತಂದ್ರೆ ಮಾನಿಟರಿ ಕಂಪನ್ಸೇಷನ್ ಪಡ್ಕೊಳ್ಳೋದು. ಅಂದರೆ ಯಾವಾಗ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಡಿಸ್ಕ್ಲೋಸ್ ಮಾಡ್ತಾನೆ, ಅದರಿಂದ ಪೇಷಂಟ್ಸ್ಗೆ ಫಿಸಿಕಲ್ ಆಗಲಿ ಮೆಂಟಲ್ ಆಗಲಿ ಯಾವ ರೀತಿ ಆದರೂ ಹಾನಿ ಆದಾಗ, ಅದು ಲೀಗಲ್ನಲ್ಲಿ ಅವನಿಗೆ ಲಾಸ್ ಆದಾಗ ಅವನು ಡ್ಯಾಮೇಜಸ್ ಅನ್ನ ಪಡ್ಕೊಳ್ಬಹುದು. ನೆಕ್ಸ್ಟ್ ಯಾವ ರೀತಿಯಾಗಿ ಲೀಗಲ್ ಆಕ್ಷನ್ಸ್ಗಳನ್ನು ತೆಗೆದುಕೊಳ್ಬಹುದು ಅಂತಂದಾಗ, ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ನಲ್ಲಿ ಕಂಪ್ಲೇಂಟ್ ಮಾಡಬೇಕು. ಅವನು ಮಾಡಿರುವಂತಹ ಆಕ್ಷನ್ ಅನ್ನ
ವಿತ್ ಎವಿಡೆನ್ಸ್ ಆ ಕೌನ್ಸಿಲ್ನ ಎದುರುಗಡೆ ಪ್ರೂವ್ ಮಾಡಿದಾಗ ಅವನ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡುತ್ತೆ. ಆ ವ್ಯಕ್ತಿಯ ವಿರುದ್ಧ ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಪ್ರೊಸೀಡಿಂಗ್ಸ್ ಅನ್ನ ಸ್ಟಾರ್ಟ್ ಮಾಡುತ್ತೆ. ಮೂರನೇದಾಗಿ ಇಂಡಿಯನ್ ಪೆನಲ್ ಕೋಡ್ ನಲ್ಲಿ ಆ ಕ್ರಿಮಿನಲ್ ಕೇಸ್ ಹಾಕಿದಾಗ ಆ ವ್ಯಕ್ತಿಗೆ ಇಂಪ್ರೀಸನ್ಮೆಂಟ್ ಆಗ್ಬಹುದು ಮತ್ತು ಅವನ ಮೇಲೆ ಪೆನಾಲ್ಟಿಯನ್ನ ಕೂಡ ಹಾಕಬಹುದು. ಈ ರೀತಿಯಾಗಿ ಬಿ ಎನ ವಿರುದ್ಧ ಆ ಇನ್ಸ್ಟಿಟ್ಯೂಟ್ ಅನ್ನ ಇನ್ಸ್ಟಿಟ್ಯೂಟ್ ಮಾಡಬಹುದು. ಈ ರೀತಿಯ ಒಂದು ಕೇಸಸ್ಗೆ ಸಂಬಂಧಪಟ್ಟಂತಹ ರೆಲೆವೆಂಟ್ ಕೇಸ್ ಲಾಸ್ಗಳಿವೆ, ಅವುಗಳನ್ನ ನೋಡೋಣ. ಮೊದಲಿಗೆ ಬರುವಂತದ್ದು ಡಾಕ್ಟರ್ ಪ್ರವತ್ ಕುಮಾರ್ ಮುಖರ್ಜಿ ವರ್ಸಸ್ ರೂಬಿ ಜನರಲ್ ಹಾಸ್ಪಿಟಲ್ ಅಂಡ್ ಅದರ್ಸ್. ಇದು 2004ನ ಕೇಸ್. ಈ ಕೇಸ್ನಲ್ಲಿ ದಿ ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರೀಡ್ರೆಸಲ್ ಏನ್ ಕಮಿಷನ್ ಇದೆಯಲ್ಲ, ಅದು ಹಾಸ್ಪಿಟಲ್ ಅನ್ನ ಲೇಬಲ್ ಮಾಡುತ್ತೆ. ಯಾಕಂತಂದ್ರೆ ಆ ಹಾಸ್ಪಿಟಲ್ ಇರುವಂತಹ ಒಬ್ಬ ಪೇಷಂಟ್ ನ ಒಂದು ಮೆಡಿಕಲ್ ಇನ್ಫಾರ್ಮೇಶನ್ ಅನ್ನ ಡಿಸ್ಕ್ಲೋಸ್ ಮಾಡಿರ್ತಾನೆ. ಸೊ ಅದು ಬ್ರೀಚ್ ಆಫ್ ಕಾನ್ಫಿಡೆನ್ಶಿಯಲಿಟಿ ಆಗಿರುತ್ತೆ. ಅದಕ್ಕೆ ಸ್ಟಾಪ್ನ ಪರವಾಗಿ ಹಾಸ್ಪಿಟಲ್ಗೆ ಲೇಬಲ್ ಮಾಡುತ್ತೆ. ನೆಕ್ಸ್ಟ್ ಬರುವಂತಹ ಒಂದು ಕೇಸ್ ಲಾ ವಿನಿತಾ ಕಶ್ಯಪ್ ವರ್ಸಸ್ ಮಹಾರಾಜ ಅಗ್ರಸೇನ್ ಹಾಸ್ಪಿಟಲ್. ಇದು 2007ನ ಕೇಸ್. ಇಲ್ಲಿ ಕೂಡ ದಿ ಡೆಲ್ಲಿ ಸ್ಟೇಟ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರೀಡ್ರೆಸಲ್ ಕಮಿಷನ್ ಏನಿದೆ, ಪೇಷಂಟ್ಸ್ನ ಆ ಒಂದು ಮೆಡಿಕಲ್ ಇನ್ಫಾರ್ಮೇಶನ್ ಡಿಸ್ಕ್ಲೋಸ್ ಮಾಡಿರೋ ಸಲುವಾಗಿ ಆ ಹಾಸ್ಪಿಟಲ್ನವ್ರಿಗೆ ಪೆನಾಲ್ಟಿಯನ್ನು ಹಾಕುತ್ತೆ, ಪೇಷಂಟ್ಸ್ಗೆ ಡ್ಯಾಮೇಜ್ ಅನ್ನ ಅವಾರ್ಡ್ ಮಾಡುತ್ತೆ. ಸ್ನೇಹಿತರೆ, ಈ ರೀತಿಯಾಗಿ ಬಿಗೆ ನಾವು ಅಡ್ವೈಸ್ ಮಾಡಬಹುದು. ನೆಕ್ಸ್ಟ್ ಒಂದು ಕ್ಲಾಸ್ನಲ್ಲಿ ಇನ್ನೊಂದು ಕೇಸ್ ಸ್ಟಡಿಯನ್ನು ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.